ಲಾಸ್ಯ ಹೊಟ್ಟೆನಲ್ಲಿ ಬೆಳೀತಾ ಇರೋ ಆ ಮಗುನಿಂದ. ಹೌದು, ಇನ್ ಮುಂದೆ ಲಾಸ್ಯ ನನ್ ಜೊತೆ ಇರ್ತಾಳೆ. ಮತ್ತೆ ನನಗ್ ನಿನ್ನಿಂದ ಡಿವೋರ್ಸ್ ಬೇಕು. ಅವಿನಾಶ್ ಉತ್ತರವನ್ನ ಕೇಳಿದ ನಂತರ ದಿಶಾ ಮನಸ್ಸು ಒಡೆದು ಹೋಯ್ತು. ಅವಳ ಸ್ವಂತ ತಂಗಿಯೇ ಅವಳ ಗಂಡನ 2ನೇ ಹೆಂಡತಿಯಾಗ್ಬಿಟ್ಟಿದ್ಲು ಮತ್ತು ಅವಳ ಗಂಡ ಅವಳನ್ನ ತನ್ನ ಜೀವನದಿಂದ ಹೊರಹಾಕಲು ಬಯಸ್ತಾ ಇದ್ದ. ಕೇವಲ ಅವಳು ತಾಯಿ ಆಗಲಾರದೆಂಬ ಕಾರಣಕ್ಕೆ. ನೀನು ಎಷ್ಟು ಕ್ರೂರಿ! ನಿನಗ್ ನಾಚಿಕೆ ಆಗ್ಲಿಲ್ವಾ? ನೀನು ನಿನ್ನ ಅಕ್ಕನ ಮನೆನ ಹಾಳು ಮಾಡ್ತಿದ್ಯಾ. ನಾಚಿಕೆ ಇಲ್ದವಳೆ. ಮರ್ತೋದ್ಯಾ ನೀನು? ನಾನು ಮತ್ತೆ ಮಾವ ನಿನ್ನನ್ನ ಬೆಳೆಸಿರೋದು. ನಿನ್ನ ಒಳ್ಳೆ ಭವಿಷ್ಯಕ್ಕಾಗಿ ಓದೋದಕ್ಕೆ ನಿನ್ನನ್ನ ವಿದೇಶಕ್ಕೆ ಕಳಿಸಿದ್ವಿ. ಅದಕ್ಕೋಸ್ಕರ ನಾನು ಎಲ್ಲದನ್ನು ತ್ಯಾಗ ಮಾಡ್ದೆ, ಗೊತ್ತಲ್ವಾ? ಆದ್ರೆ ನೀನು ನಿನ್ನ ಬುದ್ಧಿನ ತೋರಿಸಿ ನನ್ನ ಮನೆ ಹಾಳು ಮಾಡಕ್ ನೋಡ್ತಾ ಇದ್ಯಾ. ನನ್ನ ಮೇಲೆ ಕಿರ್ಚಾಡೋದನ್ನ ನಿಲ್ಸು. ನಾನ್ ಹೇಳಿದ್ನ ಇದನ್ನೆಲ್ಲ ಮಾಡು ಅಂತ ಏನೋ ಯಾರೋ ಮಾಡದೇ ಇರೋದನ್ನ ಮಾಡಿರೋ ತರ ಹೇಳ್ತಾ ಇದ್ಯಾ. ನನ್ನ ಅಪ್ಪ ಅಮ್ಮ ನನಗಾಗಿ ಮಾಡಿದ್ದೆಲ್ಲ ಅವ್ರ ಕರ್ತವ್ಯ. ಅಷ್ಟಕ್ಕೂ ನನ್ ತಲೆ ಎಲ್ಲ ಸಿಡ್ದು ಹೋಗ್ತಾ ಇದೆ. ನೀನು ನಿನ್ ನಾಟಕನ ನಿಲ್ಲಿಸ್ತೀಯಾ ಪ್ಲೀಸ್? ನೀನ್ ನಾಟಕ ಆಡ್ಬೇಡ. ಲಾಸ್ಯಾಗೆ ಇನ್ನೂ ತಲೆನೋವು ಕೊಡೋದಕ್ಕೆ ಪ್ರಯತ್ನ ಪಟ್ರೆ ನನಗಿಂತ ಕೆಟ್ಟವನ್ ಯಾರು ಇರಲ್ಲ. ಡೈವರ್ಸ್ ಪೇಪರ್ಸ್ ಫೈಲ್ ಆಗೋವರೆಗೆ ನೀನ್ ಸಾಮಾನ್ ತಗೊಂಡು ಸರ್ವೆಂಟ್ ರೂಮಲ್ಲಿರು. ಲಾಸ್ಯಾನ ನೋಡ್ಕೋ, ಅರ್ಥ ಆಯ್ತಾ? ಹೌದು ಮಗ್ನೆ, ಸರಿಯಾಗಿ ಹೇಳ್ದೆ. ಅವಳಿಗೆ ಹೇಳು, ನಮ್ಮ ವಂಶವನ್ನ ಮುಂದುವರಿಸೋ ಸೊಸೆಗೆ ಯಾವುದೇ ಕೊರತೆ ಇರಬಾರ್ದು ಅಂತ. ಏನಾದ್ರೂ ಆದ್ರೆ ನಾನು ಬಿಡೋಳಲ್ಲ. ನೀವು ಒಬ್ಬ ಹೆಂಗ್ಸಾಗೆ ಇನ್ನೊಬ್ಬ ಹೆಂಗ್ಸಿನ ಬಗ್ಗೆ ಹೀಗೆ ಕೆಟ್ಟದಾಗಿ ಹೇಗ್ ಮಾತಾಡ್ತೀರಾ? ನನಗೆ ತಾಯಿ ಆಗಲು ತೊಂದರೆ ಆಗ್ತಾ ಇದ್ರೆ ನಾವು IVF ಸಹಾಯ ತಗೋಬಹುದಾಗಿತ್ತು. ಅದಕ್ಕಾಗಿ ನನ್ನ ಮನೆ ಹಾಳು ಮಾಡೋ ಅಗತ್ಯ ಇರ್ಲಿಲ್ಲ. ಅತ್ತೆ, ಈಗ ನಾನು ಕೂಡ ಲಾಸ್ಯಾಗಿದ್ದನ್ನೇ ಪ್ರಾರ್ಥನೆ ಮಾಡ್ತೀನಿ. ಅವಳ ಗರ್ಭ ಕೂಡ ಹಾಳಾಗ್ಲಿ ಅಂತ. ನೀವು ಯಾವ ವಾರಸ್ಥರನಿಗಾಗಿ ಕನಸು ಕಾಣ್ತಾ ಇದ್ದೀರೋ ಆ ಆಸೆ ನೆರವೇರಬಾರ್ದು ಅಂತ. ಸಾಕು, ಇನ್ ಒಂದೇ ಒಂದು ಮಾತಾಡಿದ್ರೆ ಅಷ್ಟೇ. ನಿನ್ ಸಾಮಾನ್ ತಗೊಂಡು ಸರ್ವೆಂಟ್ ರೂಮ್ಗೆ ಹೋಗು, ಅರ್ಥ ಆಯ್ತಾ? ಅವಿನಾಶ್, ಡೈವರ್ಸ್ ಆಗೋವರೆಗೂ ನಾನು ನಿನ್ ಹೇಳ್ತೀನಿ. ಡೈವರ್ಸ್ ಫೈಲ್ ಆಗೋವರೆಗೂ ಮಾತ್ರ. ಬಾಸ್ಬಿಟಿ ಹೋಗೋಣ, ಬನ್ನಿ ಅಮ್ಮ. ಹೀಗೆ ಹೇಳಿ ಅವಿನಾಶ್ ದಿಶಾಳನ್ನ ನಿರ್ಲಕ್ಷಿಸಿ ತನ್ನ ಕೊಠಡಿಗೆ ಹೋಗ್ತಾನೆ. ದಿಶಾ ಬಾಲ್ಯದಿಂದಲೂ ತುಂಬಾ ಶಾಂತ ಸ್ವಭಾವದವಳು. ಅವಳ ತಾಯಿ ಬಹಳ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ರು. ಆದ್ರೆ ಅವಳ ಮಾವ ಅವಳಿಗೆ ತಾಯಿಯ ಕೊರತೆಯನ್ನ ಎಂದಿಗೂ ಅನುಭವಿಸಲು ಬಿಡ್ಲಿಲ್ಲ. ಅವಳ ಇಡೀ ಬಾಲ್ಯ ಬಡತನದಲ್ಲೇ ಕಳಿಬೇಕಾಯ್ತು. ತನ್ನ ಮಾವನ ಮಗಳು ಲಾಸ್ಯ ಓದಿಗೆ ಅಡಚಣೆ ಆಗಬಾರ್ದೆಂಬ ದಿಶಾ ತನ್ನ ಓದನ್ನ ಬಿಟ್ಲು. ಆದ್ರೆ ಲಾಸ್ಯ ಯಾವಾಗ್ಲೂ ಅವಳನ್ನ ಟೀಕೆ ಮಾಡ್ತಾ ಅವಮಾನಿಸಲು ಪ್ರಯತ್ನಿಸ್ತಾ ಇದ್ಲು. ಈಗ ದಿಶಾ ಜೀವನದಲ್ಲಿ ಪ್ರತಿದಿನ ಸಂಚನ ವಿಷ ಹರಡಲು ಲಾಸ್ಯ ಮದುವೆಯಾಗದೆ ಅವಳು ಗಂಡನ ಮನೆಯಲ್ಲಿ ವಾಸಿಸಲು ಶುರು ಮಾಡಿದ್ಲು. ಈಗ ಪ್ರತಿಯೊಂದು ಬೆಳಿಗ್ಗೆಯೂ ದಿಶಾಗೆ ಅವಮಾನದಿಂದಲೇ ಆರಂಭವಾಗ್ತದೆ. ಅವಿನಾಶ್ ಬೇಬಿ, ಅವಿನಾಶ್ ಬೇಬಿ, ನನ್ ಗಂಟ್ಲು ತುಂಬಾ ಒಣಗ್ತಾ ಇದೆ. ದಿಶಾ, ಹೋಗಿ ಲಾಸ್ಯಾಗೆ ಜ್ಯೂಸ್ ತಗೊಂಡ್ ಬಾ. ದಿಶಾಗೆ ಲಾಸ್ಯ ಮುಖದ ಮೇಲೆ ಒಂದು ಬಿಡ್ಬೇಕು ಅನ್ನಿಸ್ತಾ ಇತ್ತು. ಆದ್ರೆ ಲಾಸ್ಯ ಗರ್ಭಿಣಿ ಅನ್ನೋ ಕಾರಣಕ್ಕೆ ಅವಳು ಮೌನವಾಗಿ ಅಡುಗೆ ಮನೆಗೆ ಜ್ಯೂಸ್ ತರೋದಕ್ ಹೋದ್ಲು. ಯಾರಿಗಾಗಿ ಜ್ಯೂಸ್ ತಗೊಂಡ್ ಹೋಗ್ತಾ ಇದೀಯಾ? ಅತ್ತೆ, ನಾನು ಲಾಸ್ಯಾಗ್ ತಗೊಂಡ್ ಹೋಗ್ತಾ ಇದ್ದೆ. ನೀನ್ ಬಿಡು, ನನಗೆ ನಿನ್ ಮೇಲೆ ನಂಬಿಕೆನೇ ಇಲ್ಲ. ನೀನು ಜ್ಯೂಸಲ್ಲಿ ವಿಷ ಹಾಕಿದ್ರೆ ಏನ್ ಗತಿ? ನನ್ನ ಭವಿಷ್ಯದ ಮೊಮ್ಮಗ ಹುಟ್ಟೋಕು ಮುಂಚೆನೆ ಸತ್ರೆ? ದೀನು, ಯಸ್ ಮ್ಯಾಮ್. ಈ ಜ್ಯೂಸ್ನ ಲಾಸ್ಯಾಗ್ ಕೊಡು. ಅತ್ತೆ, ನಾನ್ ತುಂಬಾ ಪ್ರಯತ್ನ ಮಾಡಿದೆ ಅವಿನಾಶ್ ಮನಸ್ಸನ್ನ ಗೆಲ್ಲೋದಕ್ಕೆ. ಆದ್ರೆ ಅವನು ನನ್ನ ಹತ್ರ ಬರೋದೇ ಇಲ್ಲ. ನಾನು ಏನ್ ಮಾಡ್ಲಿ? ಅಯ್ಯೋ, ನಿನ್ನಂಥ ಅಕ್ಷರ ಜ್ಞಾನವಿಲ್ಲದ ಹೆಂಗಸಿನ ಹತ್ರ ನನ್ನ ನಾಯಿ ಕೂಡ ಬರೋದಿಲ್ಲ. ನಿನಗೆ ಫ್ಯಾಷನ್ ಬಗ್ಗೆ ಸ್ವಲ್ಪ ಸಹ ಸೆನ್ಸ್ ಇಲ್ಲ. ನಿನ್ ತಂಗಿಯಿಂದ ಏನಾದ್ರೂ ಕಲ್ತಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಾವ ನಿನ್ನಲ್ಲಿ ಅದೇನ್ ನೋಡಿದ್ರು ನನಗೆ ಗೊತ್ತಿಲ್ಲ. ನನ್ನ ಮಗ ಅವಿನಾಶ್ ಜೀವನನ ಹಾಳು ಮಾಡ್ಬಿಟ್ರು. ಹಳ್ಳಿ ಗಮಾರಿಯನ್ನ ಕರ್ಕೊಂಡ್ ಬಂದು ಇಷ್ಟು ದೊಡ್ಡ ಅರಮನೆಯಲ್ಲಿ ಕೂರಿಸ್ಬಿಟ್ರು. ಇನ್ ಸ್ವಲ್ಪ ದಿನ ಅಷ್ಟೇ, ನಂತರ ಅವಿನಾಶ್ ನಿನ್ಗೆ ಡಿವೋರ್ಸ್ ಕೊಡ್ತಾನೆ. ಲಾಸ್ಯನ ಸೊಸೆಯಾಗಿ ಕರ್ಕೊಂಡ್ ಬರ್ತಾನೆ. ಸುಮ್ನೆ ಇಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದೀಯಾ? ಈ ಫೆನೈಲ್ ತಗೋ, ಇಡೀ ಮನೆನ ಸ್ವಚ್ಛ ಮಾಡು. ಇಡೀ ಮನೆಯನ್ನ ಸ್ವಚ್ಛಗೊಳಿಸಿದ ನಂತರ ಅವಿನಾಶ್ ಜೊತೆ ಮಾತನಾಡಲು ಅವಕಾಶ ಸಿಕ್ಕಾಗ ಅವಳು ಅವನ ಕೊಠಡಿಗೆ ಹೋಗ್ತಾಳೆ. ಆದ್ರೆ ಅವಿನಾಶ್ ಲಾಸ್ಯ ಕೈಗೆ ಮುತ್ತಿಡ್ತಾ ಇರೋದನ್ನ ನೋಡಿ ಅವಳ ಕಣ್ಣಲ್ಲಿ ಕಣ್ಣೀರ್ ತುಂಬಿತು. ಆದ್ರೂ ಧೈರ್ಯ ಮಾಡಿ ದಿಶಾ ಮಾತಾಡ್ತಾಳೆ. ಅವಿನಾಶ್,
ನಮ್ಮಿಬ್ಬರ ನಡುವಿನ ರಹಸ್ಯ ನಿನಗ್ ಚೆನ್ನಾಗಿ ಗೊತ್ತಿದೆ. ಅದಾದ್ಮೇಲೂ ನೀನು ಲಾಸ್ಯ ಜೊತೆ ಮದುವೆ ಮಾಡ್ಕೊಳಕ್ ಹೋಗ್ತಿದ್ಯಾ? ನೀನು ನಿನ್ನ ಚಾಲಾಕಿತನದಿಂದ ನನ್ನ ಮನಸ್ಸು ಬದಲಾಯಿಸ್ಬೋದು ಅಂತ ಅನ್ಕೊಂಡಿದ್ರೆ ಯು ಆರ್ ರಾಂಗ್. ಅದು ನೆರವೇರೋದಕ್ಕೆ ನಾನು ಖಂಡಿತವಾಗ್ಲೂ ಬಿಡಲ್ಲ. ನನ್ನ ಉದ್ದೇಶ ಏನು ಅಂತ ಹೇಳು. ಅವಿನಾಶ್, ಅವತ್ ನಿಮ್ ತಾತ ನನ್ನ ಮುಂದೆ ಆ ಷರತ್ ಹಾಕಿಲ್ಲ ಅಂದಿದ್ರೆ ನಾನ್ ನಿನ್ನನ್ನು ಯಾವತ್ತೂ ಮದ್ವೆ ಆಗ್ತಾ ಇರ್ಲಿಲ್ಲ. ನನಗೆಲ್ಲ ಅರ್ಥ ಆಗಿದೆ ದಿಶಾ. ನಿನ್ನಂತ ಗುಡಿಸ್ಲಲ್ಲಿ ವಾಸ ಮಾಡೋ ಹುಡುಗಿರ್ ಕುತಂತ್ರ ನಂಗೆ ಚೆನ್ನಾಗಿ ಗೊತ್ತು. ಹೀಗೆ ಹೇಳಿ ಅವಿನಾಶ್ ಕೊಠಡಿಯಿಂದ ಹೊರಗೆ ಹೋಗ್ತಾನೆ. ದಿಶಾ ಮಲಗ್ತಿದ್ದ ಅದೇ ಹಾಸಿಗೆಯ ಮೇಲೆ ಇವತ್ತು ಅವಳ ತಂಗಿ ಮಲಗಿದ್ಲು. ಆಗ್ಲೇ ಅವಳು ಹಾಸಿಗೆಯಿಂದ ಎದ್ದು ಬೆಂಕಿಗೆ ತುಪ್ಪ ಸುರಿಯುವಂತೆ ದಿಶಾ ಕನಸಲು ಊಹಿಸಿದ ಕೆಲಸ ಮಾಡ್ತಾಳೆ. ಈಗ ನಿಜವಾದ ನಾಟಕ ಶುರುವಾಗುತ್ತೆ. ದಿಶಾ, ಇಲ್ಲಿ ಸೋಪ್ ನೀರನ್ನ ಯಾಕೆ ಸುರಿದಿದ್ಯಾ ನೀನು? ನಾನಿವಾಗ ಇಲ್ಲಿ ಜಾರ್ ಬೀಳ್ತಾ ಇದ್ದೆ. ಅವಿನಾಶ್, 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 ಇದನ್ನ ನೋಡಿ. ಅವಿನಾಶ್ ಓಡ್ತಾ ಬರ್ತಾನೆ. ಅವನ್ ತಾಯಿಯು ಅವನ್ ಜೊತೆ ಇರ್ತಾಳೆ. ಅವಿನಾಶ್ ಅವಳನ್ನ ಬೀಳ್ಸಿ ನಮ್ಮ ಮಗುಗ್ ಹಾನಿ ಮಾಡಕ್ ನೋಡ್ತಾ ಇದ್ದಾಳೆ. ಅವಿನಾಶ್, ನಾನ್ ಈ ನೀರನ್ನ ಸುರಿಲಿಲ್ಲ. ಸುಮ್ನಿರು. ಹಿಂತಿರುಗಿ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಒಂದು ಕ್ಷಣ ದಿಶಾಗನಿಸ್ತು, ಏನಾದ್ರೂ ಆಗ್ಲಿ ಅವಿನಾಶ್ ಅವಳನ್ನ ಮನೆಯಿಂದ ಹೊರ ಹಾಕೋದಿಲ್ಲ ಅಂತ. ಈಗಲೇ ನನ್ನ ಮನೆಯಿಂದ ಹೊರಗೆ ಹೋಗು. ಅವಿನಾಶ್, ಪ್ಲೀಸ್, ನಾನು ಎಲ್ಲಿಗೆ ಹೋಗ್ಲಿ? ಅವಿನಾಶ್, ದಯವಿಟ್ಟು ಹೀಗೆ ಮಾಡಬೇಡಿ. ನಾನು ನಿಮ್ಮ ಹೆಂಡತಿ ಅವಿನಾಶ್, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ನೀನ್ ಹೇಗೆ ಹೇಳ್ತೀಯೋ ನಾನು ಹಾಗೆ ಬದುಕ್ತೀನಿ. ಆದ್ರೆ ದಯವಿಟ್ಟು ನನ್ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ಪ್ಲೀಸ್ 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 ಪ್ಲೀಸ್. ಅವಿನಾಶ್, ದಯವಿಟ್ಟು ಬಾಗಿಲು ತೆಗಿರಿ. ನಾನು ಎಲ್ಲಿಗೆ ಹೋಗ್ಲಿ? ದಿಶಾಳನ್ನ ಸದಾ ಕಾಲಕ್ಕೆ ಮನೆಯಿಂದ ಹೊರ ಹಾಕುವ ಲಾಸ್ಯ ಯೋಜನೆ ಯಶಸ್ವಿ ಆಯ್ತು. ಅವಳ ದಾರಿಗೆ ಇದ್ದ ಮುಳ್ಳು ಈಗ ಸಂಪೂರ್ಣವಾಗಿ ದೂರವಾದಂತೆ ಅವಳಿಗನ್ನಿಸ್ತು. ಕೆಲವೇ ಕ್ಷಣಗಳ ನಂತರ ಕಾರಿನ ಹಾರ್ನ್ ಶಬ್ದ ದಿಶಾ ಕೇಳಿಸ್ತು. ಅವಿನಾಶ್ ಮತ್ತು ಅವನ ಅಮ್ಮನ ಗಮನ ಸಹ ಸೆಳೆತು. ದಿಶಾ ಕಾರಿನ ಒಳಗೆ ನೋಡಿದಾಗ ಅವಳು ಬೆಚ್ಚಿ ಬಿದ್ಲು. ಏನನ್ನು ಅರ್ಥ ಮಾಡಿಕೊಳ್ಳುವ ಮುನ್ನವೇ ಒಂದು ಕೈ ಅವಳನ್ನ ಒಳಗೆ ಎಳ್ದುಕೊಳ್ತು ಮತ್ತು ದುಬಾರಿ ಕಾರ್ ವೇಗವಾಗಿ ಹೊರಟೋಯ್ತು. ಬಾಗಿಲು ತೆರೆಯುವ ಮತ್ತು ಮುಚ್ಚುವ ನಡುವೆ ಅವಿನಾಶ್ ಮತ್ತು ಶ್ಯಾಮ್ಲಾ ಒಳಗೆ ಕೂತಿದ್ದ ವ್ಯಕ್ತಿಯ ಒಂದು ಝಲಕ್ ನೋಡಿದ್ರು ಮತ್ತು ಅವ್ರ ಕಾಲಿನ ಕೆಳಗಿನಿಂದ ನೆಲ ಜಾರದಂತಾಯ್ತು. ದಿಶಾಳನ್ನ ಯಾರ್ ಕರ್ತ್ಕೊಂಡು ಹೋದ್ರು? ಅವರು ಒಳ್ಳೆಯವರ ಅಥವಾ ದಿಶಾ ಇನ್ನೊಂದು ಸಂಚಿಗೆ ಬಲಿಯಾಗ್ತಾಳ? ದಿಶಾ ಮುಂದೆ ಒಂದು ದಿನ ಲಾಸ್ಯಾಗೆ ತಕ್ಕ ಉತ್ತರ ಕೊಡಬಲ್ಲಳ? ದಿಶಾ ಮತ್ತು ಅವಿನಾಶ್ ಸಂಬಂಧದ ಹಿಂದೆ ಇರುವ ರಹಸ್ಯ ಏನು? ಈಗ ಒಳ್ಳೆತನಕ್ಕೆ ಗೆಲುವು ಸಿಗುತ್ತಾ ಅಥವಾ ಮತ್ತೆ ದುಷ್ಟತನವೇ ಗೆಲ್ಲುತ್ತಾ? ಕಾರಿನೊಳಗೆ ವ್ಯಕ್ತಿಯನ್ನ ನೋಡ್ತಿದ್ದಂತೆಯೇ ದಿಶಾ ಜೋರಾಗಿ ಅತ್ಲು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವಳ ಬೆಸ್ಟ್ ಫ್ರೆಂಡ್ ಅನಿಕಾ. ಅನಿಕಾ ದಿಶಾಳನ್ನ ಅಪ್ಕೊಂಡ್ಲು. ದಿಶಾ, ನಿನಗೆ ಈ ಸ್ಥಿತಿ ಬರುವಂತೆ ಮಾಡಿದಾರಲ್ಲ, ಅವ್ರ ವಿರುದ್ಧ ಪ್ರತೀಕಾರ ತಗೊಳ್ಳೋಣ. ನನ್ನ ಬಳಿ ಒಂದು ಐಡಿಯಾ ಇದೆ. ಅದಕ್ಕೂ ಮೊದಲು ನೀನು ಎಲ್ಲನೂ ನನಗೆ ಹೇಳಬೇಕು. ಯಾವಾಗ್ಲೂ ಖುಷಿಯಿಂದ ಹೊಳೆಯುತ್ತಿದ್ದ ದಿಶಾ ಕಣ್ಣುಗಳು ಈಗ ಕೆಂಪಾಗಿದ್ವು. ನೋವು ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಕೆಲವು ದಿನಗಳ ಹಿಂದೆ ಅವಳ ಜೀವನದಲ್ಲಿ ಬಿರುಗಾಳಿ ಹೇಗೆ ಪ್ರವೇಶಿಸಿತು ಎಂಬುದನ್ನ ಅವಳು ನೆನಪಿಸಿಕೊಳ್ಳಲು ಶುರು ಮಾಡಿದ್ಲು. ನಾನು ಯಾವತ್ತೂ ಅಮ್ಮನಾಗಲು ಸಾಧ್ಯವಿಲ್ಲ. ಆದ್ರೆ ನನ್ನ ಮದುವೆ ಆಗಿದ್ದು ಒಂದು ಷರತ್ತಿನ ಮೇಲೆ. ನಾನು ಅವನಿಗೆ ಒಂದು ಮಗುನ ಕೊಡಬೇಕು ಅಂತ. ರಿಪೋರ್ಟ್ ದಿಶಾ ಕೈಯಿಂದ ಜಾರಿ ಬಿತ್ತು. ಒಂದು ಕ್ಷಣದಲ್ಲಿ ಅವಳ ಜೀವನದ ಎಲ್ಲ ಖುಷಿಗಳು ದುಃಖವಾಗಿ ಬಿಟ್ವು. ನನಗೆ ಮೊದಲಿಂದಾನೇ ಗೊತ್ತಿತ್ತು ದೋಷ ನಿನ್ನಲ್ಲೇ ಇದೆ ಅಂತ. ಅದಕ್ಕೆ 4 ವರ್ಷಗಳಿಂದ ನಿನಗೆ ಮಗು ಆಗಿಲ್ಲ. ಅತ್ತೆ ಪ್ಲೀಸ್, ಮನೆಗೆ ಹೋಗಿ ಮಾತಾಡೋಣ. ಯಾಕೆ ಇಲ್ಲಿ ನಾಚಿಕೆ ಆಗತ್ತಾ? 4 ವರ್ಷಗಳಿಂದ ನನ್ನ ಅಜ್ಜಿ ಮಾಡಕ್ ಆಗ್ಲಿಲ್ಲ, ಆಗ ನಿನಗ್ ನಾಚಿಕೆ ಆಗ್ಲಿಲ್ಲ. ನೀನು ನಮ್ಮ ಮನೆಗ್ ಬಂದಾಗಿಂದ ನಮಗ್ ಬರೀ ದುರಾದೃಷ್ಟ ಬಂದಿದೆ. ತನ್ನ ಅತ್ತೆಯ ಬೈಗುಳವನ್ನ ಕೇಳಿಸ್ಕೊಳ್ತಾ ಇದ್ದ ದಿಶಾ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ತನ್ನ ಗಂಡ ಅವಿನಾಶ್ ಬರ್ತಿರೋದನ್ನ ನೋಡಿದ್ಲು. ಅವಿನಾಶ್,
ಅವಿನಾಶ್ ಅವಿನಾಶ್ ನನ್ ರಿಪೋರ್ಟ್ಸ್ ಅವಿನಾಶ್. ಅವಿನಾಶ್ ದಿಶಾಳನ್ನ ಸರಿಸಿ ಅವನು ಉತ್ಸಾಹದಿಂದ ತನ್ನ ತಾಯಿಯ ಬಳಿಗೆ ಹೋಗಿ ಏನೋ ತೋರಿಸ್ತಾನೆ. ರಿಪೋರ್ಟ್ ಪಾಸಿಟಿವ್ ಬಂದಿದೆ. ದಿಶಾ ಅತ್ತೆಯ ಕೋಪ ತಕ್ಷಣ ಸಂತೋಷವಾಗಿ ಬದಲಾಯಿತು. ದೇವಿ ಕೃಪೆಯಿಂದ ನನ್ನ ಕನಸೀಗ ನೆರವೇರಲಿದೆ. ತನ್ನ ಗಂಡ ಮತ್ತು ಅತ್ತೆಯ ವರ್ತನೆಯ ಬದಲಾವಣೆಯನ್ನ ನೋಡಿ ದಿಶಾ ಗೊಂದಲಕ್ಕೊಳಗಾದ್ಲು. ಆದ್ರೆ ಅವಳು ಏನಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳುವ ಮೊದಲು ಅಥವಾ ಏನನ್ನಾದ್ರೂ ಹೇಳುವ ಮೊದಲು ಅವಳ ಕಸಿನ್ ಲಾಸ್ಯ ಅಲ್ಲಿಗೆ ಬಂದು ಅತ್ತೆಯ ಕಾಲಿಗೆ ನಮಸ್ಕಾರ ಮಾಡಿದ್ಲು. ಸಾಕು ಚೆನ್ನಾಗ್ ಬಾಳು ಮಗಳೇ. ನಿನ್ನಿಂದ ನನ್ನ ಕನಸು ನೆರವೇರಲಿದೆ. ನಮ್ಮ ಆಸೆನ ನೀನ್ ನೆರವೇರಿಸ್ದೆ. ಅವಿನಾಶ್ ವಂಶವನ್ನ ಮುಂದುವರಿಸೋದು ನೀನೇ ಅಂತ ನನಗ್ ಗೊತ್ತು. ದಿಶಾ ಮೇಲೆ ಆಕಾಶ ಬಿದ್ದಂತಾಯ್ತು. ತನ್ನ ತಂಗಿ ಅಂತ ಇದ್ದ ಕಸಿನ್ ತನ್ನ ಮನೆ ಹಾಳು ಮಾಡಿದವಳು ಅಂತ ಅವಳು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನೀನ್ ನನಗೆಲ್ಲ ವಿಷಯ ಹೇಳಿಲ್ಲ ಅಂದ್ರೂ ನನಗೆ ಗೊತ್ತಿದೆ. ಹಾಸ್ಪಿಟಲ್ ಸ್ಟಾಫ್ ಎಲ್ಲ ನನಗೆ ಹೇಳಾಗಿದೆ. ನಿನ್ನ ಅತ್ತೆ ಮನೆಯವರು ಏನ್ ಅನ್ಕೊಂಡಿದ್ದಾರೆ? ಬಾ ನಾವೀಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹಣೆಯಲ್ಲಿ ಬರ್ದಿರೋದನ್ನ ಬದಲಾಯಿಸೋದಕ್ ಸಾಧ್ಯ ಇಲ್ಲ ಅಲ್ವಾ? ನಾನ್ ಮೊದ್ಲೇ ಹೇಳಿದ್ದೆ ನಿನಗೆ ಆ ಅವಿನಾಶ್ ಸರಿ ಇಲ್ಲ ಅಂತ. ಹೌದು, ನಿನ್ನ ಮಾತನ್ನ ನಾನು ಆವಾಗ ಕೇಳಲಿಲ್ಲ. ಅನಿಕಾ, ನೀನ್ ಯಾವಾಗ್ಲೂ ಹೇಳ್ತಾ ಇದ್ದೆ ಅಲ್ವಾ, ಒಂದು ಡ್ರಿಂಕ್ ತಗೋ ಎಲ್ಲ ದುಃಖ ಮರ್ತ ಹೋಗುತ್ತೆ ಅಂತ. ಇಂದು ನಾನು ನನ್ನ ಎಲ್ಲ ದುಃಖವನ್ನ ಮರಿಬೇಕು. ಬಾ ಹೋಗೋಣ. ಹೇಗಿದೆ ಅಕ್ಕ? ಪ್ಲೀಸ್ ಪ್ಲೀಸ್ ಅಕ್ಕ, ನಿನ್ ಗಂಡನ ಮಗು ನನ್ನ ಹೊಟ್ಟೆಲಿದೆ, ನನ್ನ ಹೊಡಿಬೇಡಿ. ನನಗೆ ನಿನ್ನಿಂದ ಡಿವೋರ್ಸ್ ಬೇಕು. ಏನ್ ಮಾಡ್ತಿದ್ಯಾ? ಎಷ್ಟು ಕುಡಿತೀಯಾ? ವೇಟರ್ ವೇಟರ್ ವೇಟರ್, ಇನ್ ಸಾಕೋಗಪ್ಪ. ಡ್ಯಾನಿ, ದಿಶಾ, ಇವಳನ್ನ ರೂಮ್ ನಂಬರ್ 607 ಕರ್ಕೊಂಡು ಹೋಗಿ. ರೂಮ್ ನಂಬರ್ 607? ಆದ್ರೆ ಅದು ಬೇಗ. ದಿಶಾ, ನೀನು ಅವನ ಜೊತೆ ಹೋಗು. ನಾನು ATMಗೆ ಹೋಗಿ ಸ್ವಲ್ಪ ಹಣ ತರ್ತೀನಿ. ಓಕೆ? ಅನಿಕಾ ಕೂಡ ದಿಶಾ ವಿರುದ್ಧ ಸಂಚು ರೂಪಿಸ್ತಿದ್ದಾಳ. ಆ ರಾತ್ರಿ ದಿಶಾ ಸಂಪೂರ್ಣವಾಗಿ ಮಧ್ಯದಲ್ಲಿ ಮುಳುಗಿದ್ಲು. ಅವಳ ಹೆಜ್ಜೆಗಳು ಅಲುಗಾಡ್ತಾ ರೂಮ್ ಕಡೆಗೆ ಹೋಗ್ತಿದ್ವು. ಸಂಪೂರ್ಣ ಮದ್ಯಪಾನದಿಂದ ಮಂಕಾಗಿ ಅನಿಕಾ ಹೇಳಿದ ರೂಮ್ಗೆ ಬಂದಾಗ ದಿಶಾಗೆ ಏನೋ ವಿಚಿತ್ರ ಅನಿಸ್ತು. ಯಾವುದೋ ನೆರಳು ಅವಳ ಕಡೆ ಬರ್ತಿರುವಂತೆ ಕಾಣಿಸ್ತು. ಅವಳ ಹೊರತಾಗಿ ಇನ್ನೊಬ್ಬರು ರೂಮ್ನಲ್ಲಿ ಇದ್ದಾರೇನೋ ಅನಿಸ್ತು. ಮೊದಲು ಅವಳಿಗೆ ನೆರಳು ಓಡಾಡುವಂತೆ ಮಾತ್ರ ಕಾಣಿಸ್ತಾ ಇತ್ತು. ಆದ್ರೆ ಅಚಾನಕ್ಕಾಗಿ ಆ ನೆರಳನ್ನ ನೆಲದ ಮೇಲೆ ಸ್ಪಷ್ಟವಾಗಿ ನೋಡಿದ್ಲು. ಭಯಗೊಂಡು ಗಾಬರಿಗೊಂಡ ದಿಶಾ ಪ್ರಜ್ಞೆ ತಪ್ಪಿದ್ಲು.
ಮರುದಿನ ಬೆಳಗ್ಗೆ ದಿಶಾ ಎದ್ದಾಗ ಅವಳ ತಲೆ ಸಿಡಿತಾ ಇತ್ತು. ಹಿಂದಿನ ರಾತ್ರಿ ಅವಳು ತುಂಬಾ ಕುಡಿದಿದ್ರಿಂದ ಹೋಟೆಲ್ ರೂಮ್ಗೆ ಹೋದ ನಂತರ ಏನಾಯ್ತು ಅನ್ನೋದನ್ನ ಅವಳು ಮರ್ತು ಹೋಗಿದ್ಲು. ಹಾಸಿಗೆಯಿಂದ ಎದ್ದು ನಿಲ್ಲಲು ಪ್ರಯತ್ನಿಸಿದಾಗ ಅವಳ ಹೊಟ್ಟೆಯ ಬಳಿ ಏನೋ ಭಾರವಾಗಿರುವಂತೆ ಅನಿಸ್ತು. ತನ್ನ ಊದಿಕೊಂಡ ಹೊಟ್ಟೆಯನ್ನ ನೋಡಿ ದಿಶಾ ಆತಂಕಕ್ಕೆ ಒಳಗಾದ್ಲು. ಸಂಪೂರ್ಣ ಭಯದಲ್ಲಿ ಅವಳು ಕನ್ನಡಿ ಮುಂದೆ ಓಡಿದ್ಲು ಮತ್ತು ಅವಳು ನೋಡಿದ ದೃಶ್ಯ ಅವಳನ್ನ ಸಂಪೂರ್ಣವಾಗಿ ಬೆಚ್ಚಿ ಬೀಳುವಂತೆ ಮಾಡ್ತು. ಅವಳು ಭುಜ ಮತ್ತು ಬೆನ್ನಿನ ಮೇಲೆ ವಿಚಿತ್ರ ಗುರುತುಗಳಿದ್ವು. ಹಿಂದಿನ ರಾತ್ರಿ ಭಾರಿ ಮದ್ಯಪಾನ ಮಾಡಿದ ದಿಶಾ ಜೊತೆ ಏನೋ ಸಂಭವಿಸಿತ್ತು. ನಮ್ಮ ಕೆಟ್ಟ ಕನಸಲ್ಲೂ ಊಹಿಸಲಾಗದಂಥದ್ದು. ನನ್ನ ಹೊಟ್ಟೆ ಇದು ಹೇಗೆ ಇಷ್ಟೊಂದು ದಪ್ಪ ಆಗಿದೆ? ನನ್ನ ಭುಜದ ಮೇಲೆ ಈ ಗುರುತುಗಳು ಏನಿದು? ಕಳೆದ ರಾತ್ರಿ ಏನಾಯ್ತು ಅಂತ ನನಗೆ ಯಾಕೆ ನೆನಪಾಗ್ತಾ ಇಲ್ಲ? ದಿಶಾ ಒಂದು ರಾತ್ರಿಯಲ್ಲಿ ಹೇಗೆ ಗರ್ಭಿಣಿಯಾದ್ಲು? ಅವಳ ಜೊತೆ ನಿಜವಾಗಿ ಏನಾಯ್ತು? ಅವಳ ಭುಜದ ಮೇಲಿರುವ ಗುರುತು ಏನನ್ನ ಸೂಚಿಸುತ್ತದೆ? ಅನಿಕಾ ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾಳ? ದಿಶಾ ತನ್ನ ಮೆದುಳಿಗೆ ತುಂಬಾ ಒತ್ತಡ ನೀಡಿ ನೆನಪಿಸಲು ಪ್ರಯತ್ನಿಸಿದ್ಲು. ಆದ್ರೆ ಕಳೆದ ರಾತ್ರಿ ಬಗ್ಗೆ ಎಲ್ಲವೂ ಮಂಕಾಗಿತ್ತು. ನನ್ನ ಫೋನ್ ಅವಳು ತನ್ನ ಫೋನ್ ನೋಡಿದಾಗ ಅನಿಕಾಳ 45 ಮಿಸ್ಡ್ ಕಾಲ್ಗಳು ಬಂದಿರೋದು ಗೊತ್ತಾಯ್ತು. ಅಷ್ಟರಲ್ಲಿ ಅವಳ ಫೋನ್ ಮತ್ತೆ ರಿಂಗ್ ಆಯ್ತು. ಅಯ್ಯೋ, ನೀನ್ ಎಲ್ಲಿದ್ಯಾ? ನಿನ್ನೆ ರಾತ್ರಿಯಿಂದ ನಾನು ನಿನ್ನನ್ನು ಹುಡುಕ್ತಾ ಇದ್ದೀನಿ. ನನಗನ್ನಿಸ್ತಾ ಇದೆ ನಾನು ಹೋಟೆಲ್ ರೂಮಲ್ಲಿ ಇದ್ದೀನಿ. ಒಮ್ಮೆ ನಿನ್ನ ರೂಮ್ ನಂಬರ್ ನನಗೆ ನೋಡಿ ಹೇಳು. ಅದು 607. ರೂಮ್ ನಂಬರ್ 607 ಅನ್ನ ಕೇಳಿದ ತಕ್ಷಣ ಅನಿಕಾಗೆ ಸ್ವಲ್ಪ ಸಮಾಧಾನ ಆಯ್ತು. ಸರಿ, ಓಕೆ ಎಂದು ಹೇಳಿ ಅವಳು ತಕ್ಷಣ ದಿಶಾ ರೂಮ್ ಕಡೆಗೆ ಧಾವಿಸಿದ್ಲು. ನಿನಗೇನಾಯ್ತು? ಯಾಕೆ ಹೀಗಿದೆಯಾ? ಮತ್ತೆ ನಿನ್ ಹೊಟ್ಟೆ ಇಷ್ಟ ದಪ್ಪ ಹೇಗಾಗಿದೆ? ನಾವು ತಕ್ಷಣ ಡಾಕ್ಟರ್ ಬಳಿ ಹೋಗ್ಬೇಕು. ರಿಪೋರ್ಟ್ಗಳು ಬಂದಿದೆ. ನೀವು 7 ತಿಂಗಳು ಗರ್ಭಿಣಿ. ಒಂದ್ ಕಡೆ ದಿಶಾ ಅಚ್ಚರಿಗೊಂಡ್ಲು. ಯಾರೂ ಮುಟ್ಟದೆ ಅವಳು ಏಕಾಏಕಿ 7 ತಿಂಗಳು ಗರ್ಭಿಣಿಯಾಗಿದ್ ಹೇಗೆ? ಇನ್ನೊಂದ್ ಕಡೆ ಗರ್ಭಧಾರಣೆ ಖಚಿತವಾದ ತಕ್ಷಣ ಅನಿಕಾ ತುಂಬಾ ಸಂತೋಷ ಪಟ್ಲು. ದಯವಿಟ್ಟು ಅನಿಕಾ ನನಗೆ ಹೇಳು, ನಿನ್ನೆ ರಾತ್ರಿ ನನ್ನ ಜೊತೆ ಏನಾಯ್ತು? ನಾನು ಎಲ್ಲವನ್ನೂ ಹೇಳ್ತೀನಿ ದಿಶಾ, ಆದ್ರೆ ನನಗೊಂದು ಷರತ್ತಿದೆ. ಯಾವ ಷರತ್ತು? ಅನಿಕಾ ಷರತ್ತನ್ನ ಕೇಳಿದ ನಂತರ ದಿಶಾ ಹೇಳಿದ್ಲು, ನೀನ್ ಏನ್ ಹೇಳ್ತಾ ಇದೀಯ ಅನಿಕಾ? ನೀನ್ ನಿನ್ನೆ ರಾತ್ರಿ ಬಗ್ಗೆ ಸತ್ಯ ಹೇಳದೆ ಇದ್ರು ಸರಿ, ನಾನ್ ಮಾತ್ರ ಈ ಷರತ್ತಿಗೆ ಒಪ್ಪೋದಿಲ್ಲ. ಆ ಷರತ್ತೇನು? ದಿಶಾ ನೆನ್ನೆ ರಾತ್ರಿಯ ಸತ್ಯವನ್ನ ತಿಳಿದುಕೊಳ್ತಾಳ ಅಥವಾ ಅನಿಕಾ ಸತ್ಯವನ್ನ ಹೇಳ್ತಾಳ? ದಿಶಾ ನೆನ್ನೆ ರಾತ್ರಿ ಸತ್ಯವನ್ನ ಹುಡುಕಲು ಪ್ರಯತ್ನಿಸ್ತಿರುವಾಗ ಅವಿನಾಶ್ ಆಸ್ಪತ್ರೆಯಲ್ಲಿ ಲಾಸ್ಯಾಗೆ ಚೆಕಪ್ ಮಾಡಿಸ್ತಾ ಇದ್ದ. ಲಾಸ್ಯ ಎಂದಿನಂತೆ ಹೊಸ ನಾಟಕ ಮಾಡ್ತಿದ್ಲು. ಎಲ್ಲವೂ ಸರಿ ಇದೆ, ಆದ್ರೆ ನಾವು ಅವಳನ್ನ ಒಂದಿನ ಅಬ್ಸರ್ವೇಷನ್ ಅಲ್ಲಿ ಇಡಬೇಕು. ಓಕೆ, ಥ್ಯಾಂಕ್ ಯು. ನಮ್ಮ ಮಗುಗೇನಾದ್ರೂ ಆದ್ರೆ ನಾನಂತೂ ಬದುಕೋದಿಲ್ಲ ಅಷ್ಟೇ ಅವಿನಾಶ್. ಇಲ್ಲ, ಚಿಂತೆ ಮಾಡಬೇಡ. ನಾನಿರೋವಾಗ ದಿಶಾ ಆಗ್ಲಿ ಯಾರೇ ಆಗ್ಲಿ ನಮ್ಮ ಮಗುನ ಏನು ಮಾಡೋಕ್ಕಾಗಲ್ಲ. ನಿನಗೆ ಯಾವುದೇ ಚಿಂತೆ ಅಗತ್ಯ ಇಲ್ಲ. ನಾನು ನಿನ್ನ ಜೊತೆ ಇರ್ತೀನಿ, ನಾನು ನೋಡ್ಕೊಳ್ತೀನಿ, ನಾನು ನಿನಗೆ ಜ್ಯೂಸ್ ತರ್ತೀನಿ, ಓಕೆನಾ? ಫೋಟೋಗಳು ಇನ್ನು ಯಾಕೆ ಬಂದಿಲ್ಲ? ಮೇಡಮ್, ಹುಡುಗಿ ಇಲ್ದೆ ನಾವು ಫೋಟೋಗಳನ್ನ ಹೇಗೆ ಕಳ್ಸೋದು? ನಾವು ಇಡೀ ರಾತ್ರಿ ಹುಡುಗಿಯನ್ನ ಹುಡುಕ್ತಾ ಇದ್ವಿ, ಆದ್ರೆ ಸಿಗ್ಲಿಲ್ಲ. ಇವಳು ಎಲ್ಲಿಗೆ ಹೋದ್ಲು ಅಂತ. ಅವಳು ಸಿಕ್ಕದ ಮೇಲೆ ನಾನು ಅವಳಿಗೆ ಪಾಠ ಕಲಿಸ್ತೀನಿ. ಅದೇ ಸಮಯಕ್ಕೆ ದಿಶಾ ಫೋನ್ಗೆ ಒಂದು ಮೆಸೇಜ್ ಬಂತು. ರೂಮ್ ನಂಬರ್ 602ರಲ್ಲಿ 10 ಜನರು ನಿನ್ನ ಮೇಲೆ ಅಟ್ಯಾಕ್ ಮಾಡಲು ಕಾಯ್ತಿದ್ದಾರೆ ಮತ್ತು ಅವರನ್ನ ಲಾಸ್ಯ ಕಳುಹಿಸಿದ್ದಾಳೆ ಅಂತ. ಏನು? ಆದ್ರೆ ನೀನ್ ಯಾರು? ನಿನಗಿವೆಲ್ಲ ಹೇಗ್ ಗೊತ್ತು? ನಾನು ನಿನ್ನೆ ರಾತ್ರಿ ನಿನ್ನ ಜೊತೆ ಇದ್ದವನು. ಇವತ್ತಿಂದ ನಿನ್ನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ.
ನಿನ್ನೆ ರಾತ್ರಿ ನನ್ ಜೊತೆ ಏನಾಯ್ತು ಮತ್ತೆ ನಾನು ಒಂದು ರಾತ್ರಿಲಿ ಅಲ್ಲಿ ಹೇಗೆ 7 ತಿಂಗಳ ಗರ್ಭಿಣಿ ಆದೆ ಅನ್ನೋದು ನಿನಗೆ ಗೊತ್ತಾ? ನನಗೆ ಎಲ್ಲವೂ ಗೊತ್ತು. ನಾನು ನಿನ್ನೆ ರಾತ್ರಿ ನಿನಗೆ ಹೇಳಿದ್ದೆ, ನೀನು ಸಿದ್ಧವಾಗಿದ್ದರೆ ನನಗೆ ಕಾಲ್ ಮಾಡು. ಶಾಂತವಾಗಿ ಯೋಚಿಸು, ನಿರ್ಧಾರ ನಿಂದು. ನಿನಗೆ ಆಗಿರೋ ಪ್ರತಿ ಒಂದು ಅನ್ಯಾಯಕ್ಕೂ ನಾನು ಪ್ರತೀಕಾರ ತೀರಿಸ್ಕೋತೀನಿ ಮತ್ತು ನಿನ್ನ ಹಕ್ಕುಗಳನ್ನು ನಿನಗೆ ತಂದುಕೊಡ್ತೀನಿ. ನಿನ್ನವ ಮಿಸ್ಟರ್ ಶ್ಯಾಡೋ. ಆದ್ರೆ ಈ ಮಿಸ್ಟರ್ ಶಾಡೋ ಯಾರು? ಮತ್ತೆ ನಿನ್ನೆ ರಾತ್ರಿ ಏನಾಯ್ತು? ನನಗೆ ಯಾಕೇನು ನೆನಪಾಗ್ತಾ ಇಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲವನು ಮಿಸ್ಟರ್ ಶಾಡೋ ಮಾತ್ರ ಅನ್ಸತ್ತೆ. ಭಯ ಮತ್ತು ಗಾಬರಿಯಿಂದ ದಿಶಾ ಕೊನೆಗೆ ಮಿಸ್ಟರ್ ಶ್ಯಾಡೋಗೆ ಕಾಲ್ ಮಾಡಿದ್ಲು. ಹಲೋ ದಿಶಾ, ನೀನು ಕಾಲ್ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ನೀನು ಹೇಳು, ಏನು ನಿರ್ಧಾರ ಮಾಡಿದೆ? ನೀನ್ ಯಾರು? ನಿನಗೆ ನನ್ನಿಂದ ಏನ್ ಬೇಕು? ನನ್ನ ಜೊತೆ ನಡೆದಿದ್ದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ನೀನ್ ಯಾಕೆ ಬಯಸ್ತಾ ಇದೀಯಾ? ನಾನು ನಿನ್ನ ಸ್ನೇಹಿತನ ಅಥವಾ ಹಿತೈಷಿನ ಅನ್ನೋದು ಸಮಯ ತೋರಿಸುತ್ತೆ. ಆದರೆ ಒಂದು ವಿಷಯ ನೆನ್ಪಿಟ್ಕೋ, ಈಗ ನಿನ್ನ ಪ್ರತಿ ಒಬ್ಬ ಶತ್ರು ನನ್ನ ಶತ್ರು ಕೂಡ. ನಿನಗೆ ಆಗಿರೋ ಅನ್ಯಾಯಕ್ಕೆ ನಾನು ಪ್ರತೀಕಾರ ತೀರಿಸ್ಕೊಳ್ಳೋವರೆಗೂ ನನಗೆ ನೆಮ್ಮದಿ ಇಲ್ಲ. ಮಿಸ್ಟರ್ ಶ್ಯಾಡೋ ಯಾರು ಮತ್ತು ಅವನು ದಿಶಾಯಿಂದ ಇನ್ನೇನ್ ಬಯಸ್ತಾನೆ? ದಿಶಾಗೆ ಆಗಿರುವ ಅನ್ಯಾಯಕ್ಕೆ ಅವನು ಯಾಕೆ ಪ್ರತೀಕಾರ ತೀರಿಸಲು ಬಯಸ್ತಾನೆ? ಆ ರಾತ್ರಿ ನಿಜವಾಗಿ ದಿಶಾ ಜೊತೆ ಏನಾಯ್ತು? ದಿಶಾ ಒಂದು ದಿನದಲ್ಲೇ ಹೇಗೆ 7 ತಿಂಗಳ ಗರ್ಭಿಣಿಯಾಗಿದ್ಲು? ಅವಳ ಭುಜದ ಮೇಲಿರುವ ಗುರುತು ಏನನ್ನ ಸೂಚಿಸುತ್ತೆ? ಅನಿಕಾ ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾಳ ಮತ್ತು ಅವಳು ದಿಶಾ ಮುಂದೆ ಯಾವ ಷರತ್ತಿಟ್ಲು? ದಿಶಾ ಜೀವನದಲ್ಲಿ ಮುಂದೇನು ನಡೆಯಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.